ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಲಂಚ್ಗೆ ಎಗ್ ಕರಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟಿಗೆ ನಾನು ಒಂದು ಚಮಚ ಆಯಿಲ್ ತಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಚಕ್ಕೆ, ಒಂದು 5-6 ಕರಿಮೆಣಸು ತಗೊಂಡಿದ್ದೀನಿ. ಮತ್ತೆ ಒಂದೆರಡು ಏಲಕ್ಕಿ, ಒಂದು 4-5 ಲವಂಗ ಹಾಕಿದ್ದೀನಿ. ಹಾಕಿ ಅದರಲ್ಲಿ ಸುಲ್ಕೊಂಡಿರುವ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಕೊಳ್ಳೋಣ ಅಂತ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಅದಕ್ಕೆ ಒಂದೆರಡು ನಿಮಿಷ ಒಂದ್ ಸ್ವಲ್ಪ ಬ್ರೌನಿಶಿಗೆ ಬಂದ್ಮೇಲೆ ಇದ್ರ ಮೇಲೆ ನಾವು ಟಮಾಟ ಹಾಕೊಳ್ಳೋಮಂತ. ಟೊಮೊಟೊನು ಒಂದೆರಡು ನಿಮಿಷ ಹುರ್ಕೊಳ್ಳಿ ಚೆನ್ನಾಗಿ. ಒಂದೆರಡರಿಂದ 5 ನಿಮಿಷ ಹುರ್ಕೊಂಡ್ರೆ ಸಾಕು. ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡ್ಕೊಂಡು ಒಂದು 5 ಇದಕ್ಕೆ ಆರತನ ಬಿಡಮಿದು ಇಲ್ಲಿ ಬಿಟ್ಟು ನಾನು ಮೊದಲಿಗೆ ಎಗ್ಗನ್ನು ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕುದಿಸ್ಕೊಂಡು ಸಪ್ಪೆ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮತ್ತೊಂದು ಬಾಣಲೆಯಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಒಂದ್ ಸ್ವಲ್ಪ ಅರಿಶಿಣ, ಒಂದ್ ಸ್ವಲ್ಪ ಖಾರದ ಪುಡಿ, ಒಂದ್ ಸ್ವಲ್ಪ ಉಪ್ಪು ಮೂರನ್ನು ಹಾಕೊಂಡು ಗ್ಯಾಸ್ ಫ್ಲೇಮ್ ಲೋ ಅಲ್ಲಿ ಇಡಿಯುದು. ಇಟ್ಟಾದ್ಮೇಲೆ ಎಗ್ಗಿಗೆ ಫೋರ್ಕ್ ಸಹಾಯದಿಂದ ಒಂದ್ ಸ್ವಲ್ಪ ಹೋಲ್ಗಳನ್ನು ಹಾಕಿ ಈ ಟೈಪ್. ಇದರಿಂದ ಏನಾಗುತ್ತೆ, ಮಸಾಲಾ ಫ್ಲೇವರ್ ಒಳಗೆ ಹೋಗುತ್ತೆ ಮತ್ತು ಎಗ್ಗು ಸಿಡಿಯಲ್ಲ ಎಣ್ಣೆಯಲ್ಲಿ ಆದ ತಕ್ಷಣ. ಅದಕ್ಕೆ ಈ ಟೈಪ್ ಹೋಲ್ ಹಾಕೊಂಡು ಇವನ್ ಎಗ್ಗನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು 30 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಈ ತರ ಎಲ್ಲ ಎಗ್ಗಿಗೆ ಮಸಾಲ ಹತ್ತುವ ಹಾಗೆ ಒಂದ್ ಸ್ವಲ್ಪ ಈ ತರ ಇದು ಮಾಡಿ ಹುರ್ಕೊಳ್ಳಿ. ಈಗಾದ್ಮೇಲೆ ಈ ಕಡೆ ನಾವು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಅಂತ ಹುರಿದಿರುವ ಟೊಮಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ಏನ್ ಮಾಡಿದೀನಿ, ಒಂದು ಮಿಕ್ಸಿ ಜಾರ್ಗೆ ಹಾಕಿದೀನಿ. ಒಂದ್ ಸ್ವಲ್ಪ ಪುಟಾಣಿ ತಗೊಂಡಿನಿ. ಇದೀಗ ಮಿಕ್ಸಿ ಹಾಕೊಂಡಿನಿ. ಮಿಕ್ಸಿಗೆ ಹಾಕೊಳ್ಳೋದಾದ್ಮೇಲೆ ಅದೇ ಹುರಿದಿರುವ ಬಾಣಲೆಯಲ್ಲೇ ಒಂದು 3 ಚಮಚದಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆಯಲ್ಲಿ ಒಂದು ತೇಜ್ಪತ್ತ ಹಾಕೊಳ್ಳೋಮಂತ. ಒಂದ್ ಸ್ವಲ್ಪ ಸಣ್ಣದಾಗಿ ಹೆರ್ಚ್ಕೊಂಡಿರುವ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿಯನ್ನು ಒಂದ್ ಸ್ವಲ್ಪ ಹುರಿದಾದ್ಮೇಲೆ ಮಿಕ್ಸಿಗೆ ಹಾಕೊಂಡಿರುವ ಗ್ರೇವಿಯನ್ನು ಇದ್ರಲ್ಲಿ ಹಾಕೊಳ್ಳೋಣ ಅಂತ. ಈಗ ಎಲ್ಲ ಮಸಾಲಾನ ಹಾಕೊಳ್ಳೋಮಂತ. ಫಸ್ಟಿಗೆ ನಾನು ಏನ್ ಮಾಡಿದ್ದೀನಿ, 1 ಚಮಚ ಕೊರಿಯಂಡರ್ ಪೌಡರ್ ತಗೊಂಡಿದ್ದೀನಿ. ಒಂದ್ ಅರ್ಧ ಚಮಚ ಗರಂ ಮಸಾಲ ಹಾಕಿದ್ದೀನಿ. ಒಂದ್ ಅರ್ಧ ಚಮಚ ಖಾರದ ಪುಡಿ ಹಾಕಿದ್ದೀನಿ. ಒಂದ್ ಅರ್ಧ ಚಮಚ ಮಸಾಲೆ ಖಾರ ಅಂತ ತಗೊಂಡಿದ್ದೀನಿ. ಇದನ್ನೆಲ್ಲ ಕಲಸಾದ್ಮೇಲೆ ಒಂದ್ 5 ನಿಮಿಷ ಇದಕ್ಕೆ ಹಿಂಗೆ ಮುಚ್ಚಿ ಇಟ್ಬಿಡಿ. ಮೇಲೆಲ್ಲ ಆಯಿಲ್ ಬರತ್ತನ. ಗ್ರೇವಿ ಮೇಲೆ ಒಂದ್ ಸ್ವಲ್ಪ ಆಯಿಲ್ ಕಾಣಿಸ್ತಂದ್ರೆ ಚೆನ್ನಾಗಿ ಬೇಯ್ದಿದೆ ಅಂತ ಅರ್ಥ. ಅವಾಗ ನಾವು ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ಅಂತ. ಈ ತರ ನೀರ್ ಹಾಕೊಂಡು ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದ್ರ ಮೇಲೆ ಮುಚ್ಚಳನು ಮುಚ್ಚಿ ಒಂದು 5 ನಿಮಿಷ ಕುದ್ಲಿಕ್ ಬಿಡ್ರಿ. ಇದಕ್ಕೆ ಹಂಗೆ ಕುದಿಯಾದ್ಮೇಲೆ ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ಏನ್ ಮಾಡಮ್ಮಿ, ನಮ್ಗೆ ಗ್ರೇವಿ ಎಷ್ಟು ಯಾವ ಟೈಪ್ ಎಷ್ಟು ಥಿಕ್ ಬೇಕು ಆ ಪ್ರಕಾರ ನಾವು ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ.
ಬಿಸಿನೀರನ್ನು ಹಾಕೊಂಡಿದ್ದೀನಿ ನಾನು. ಒಂದೆರಡು ನಿಮಿಷ ಆ ನೀರನ್ನು ಕುದಿಯಲು ಬಿಡ್ರಿ ಅದ್ರೊಳಗೆ. ಆದ್ಮೇಲೆ ಈಗ ನಾನು ಈ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಎಗ್ಗು ಎಣ್ಣೆಯಲ್ಲಿ, ಅದನ್ನು ಇದ್ರಲ್ಲಿ ಹಾಕ್ತಾ ಇದ್ದೀನಿ ಈಗ. ಈಗ ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಅಂತ. ಕೊತ್ತಂಬರಿ ಹಾಕಿದ್ಮೇಲೆ ಒಂದ್ ಸ್ವಲ್ಪ ತಿರುಗಿಸಿ ಅದ್ರ ಮೇಲೆ ಒಂದ್ ಸ್ವಲ್ಪ ಕ್ರೀಮ್ ಅನ್ನು ಹಾಕೊಳ್ಳೋಮಂತ. ನನ್ನ ಹತ್ರ ಇದು ಅಮೂಲ್ ಫ್ರೆಶ್ ಕ್ರೀಮ್ ಇತ್ತು, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿ ಎಗ್ ಕರಿ ರೆಡಿ ಆಯ್ತು. ಈಗ ನಾನು ಎಗ್ ಕರಿ ಜೊತೆ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಮಾಡಕ್ ಮೊದಲು ಈ ನೀರನ್ನು ಕಾಯ್ಲಕ್ ಇಟ್ಟಿದ್ದೀನಿ. ಜೋಳದ ಹಿಟ್ಟಲ್ಲಿ ಈ ತರ ಜಿಗಿ ಹಾಕೊಂಡು ರೊಟ್ಟಿಯನ್ನು ಮಾಡೋಣ ಅಂತ. ಎಗ್ ಕರಿ ಜೊತೆ ಈಗ ಜೋಳದ ರೊಟ್ಟಿಯನ್ನು ರೆಡಿ ಆಯ್ತು. ಮಾಡಿ ನೋಡಿ ಒಂದ್ಸಲಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.